ಶ್ವೇತಾ, ನೀನಿಗೆಲ್ಲ ಪ್ರಶ್ನೆ ಕೇಳಿ ನನ್ನ ಜೀವ ತಿಂತಿ ಅಂತ ಗೊತ್ತಿದ್ರೆ ನಾನು ನಿನ್ಗೆ ಬಳೆನೇ ತಂದು ಕೊಡ್ತಿರ್ಲಿಲ್ಲ. ಗಂಡಸು ಬದುಕೋಕೆ 1000 ದಾರಿ ಹುಡ್ಕೊಂತಾನೆ, ಅದರಲ್ಲಿ ದಾರಿ ಸಿಕ್ಕಿದ ಕಡೆ ನಡೀತಾನೆ. ಕೆಲಸ ಮಾಡಿದ್ಕೆ ದುಡ್ಡು ಸಿಕ್ತಾ ಫಸ್ಟ್ ಜ್ಞಾಪಕ ಬರೋದೇ ಹೆಂಡ್ತಿ. ಅವಳಿಗೇನು ಇಷ್ಟ ಅಂತ ಯೋಚನೆ ಮಾಡ್ತಾನೆ, ಅಂಗಡಿ ಅಡ್ರೆಸ್ ಜ್ಞಾಪಕ ಇರಲ್ಲ. ಮನಸ್ಸು ತುಂಬ ಹೆಂಡ್ತಿನೇ ತುಂಬಿರುವಾಗ ಅಂಗಡಿ ಅಡ್ರೆಸ್ ಹೇಗೆ ಜ್ಞಾಪಕ ಇರುತ್ತೆ ಹೇಳು? ನಾನು ನಿನಗೆ ಬಳೆ ತಂದು ಕೊಟ್ಟಿದ್ದೆ, ಪ್ರೀತಿಯಿಂದ ತಂದ್ಕೊಟ್ಟಿದ್ದೆ, ಮಹಾ ಅಪರಾಧನ ತರ ಹೇಳ್ತಿದ್ಯಲ್ಲ. ರಂಜಿತ್, ಏನಾಗಿದೆ ನಿಮ್ಗೆ? ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಾ. ಆಫ್ಟರ್ ಆಲ್ ನಾನೇನ್ ಕೇಳ್ದೆ? ಈ ಬಳೆಗಳನ್ನ ಎಲ್ಲಿಂದ ತಂದ್ರಿ ಅಂತ ಕೇಳ್ದೆ. ಅದಕ್ಕೆ ಉತ್ತರ ಹೇಳೋದ್ ಬಿಟ್ಟು ಏನೇನೋ ಮಾತಾಡ್ತಿದ್ದೀರಾ. ಇಷ್ಟಕ್ಕೂ ನಾನು ಯಾಕೆ ಕೇಳ್ದೆ ಅಂತ ಹೇಳಲಾ? ನಮ್ಮ ಅಮ್ಮಂಗೆ ಈ ಬಳೆ ಡಿಸೈನ್ ತುಂಬಾ ಇಷ್ಟ ಆಗಿದೆ ಅಂತೆ. ಶ್ವೇತಾ, ಈ ಕಾಲದಲ್ಲಿ ಇಂಥ ಬಳೆ ಸಿಗೋದೇ ಅಪರೂಪ. ನಿನ್ ಗಂಡಂಗೆ ಎಲ್ಲಿ ಸಿಕ್ತು? ನನ್ಗೂ ಇಂಥದ್ದೇ ಬಳೆ ಬೇಕು, ನನ್ನ ಮೊಮ್ಮಗಳು ಮದ್ವೆಗೆ ಇಂಥ ಬಳೆನೆ ಹಾಕೋಬೇಕು ಅಂದ್ರು. ಹಾಗೆ ಅಂಗಡಿ ಅಡ್ರೆಸ್ನ ತಗೋ ಅಂತ ಹೇಳಿದ್ರು. ಈ ಕಾಲದಲ್ಲಿ ಇಂಥ ಬಳೆ ಸಿಗೋದೇ ಅಪರೂಪ ಅಂದ್ರು. ಅದಕ್ಕೆ ಕೇಳ್ದೆ. ನೋಡು ಶ್ವೇತಾ, ನಿಮ್ಗೆ ಮನೇಲಿ ಕೂತ್ಕೊಂಡು ಮಾಡಕ್ಕೇನು ಕೆಲಸ ಇರಲ್ಲ. ಯಾವ ಊರಲ್ಲಿ ಏನ್ ಸಿಗುತ್ತೆ, ಯಾವ ಕೆರೆಯಲ್ಲಿ ಏನ್ ಸಿಗುತ್ತೆ, ಯಾವ ಗಲ್ಲಿಲಿ ಏನ್ ಸಿಗುತ್ತೆ, ಗಂಡ ಎಷ್ಟು ಕೊಡ್ತಾನೆ, ಗಂಡನಿಂದ ಕದ್ದು ಎಷ್ಟು ಇಟ್ಕೊಂತೀನಿ ಅನ್ನೋದೇ ಯೋಚನೆ ನಿಮಗೆ. ಆದ್ರೆ ಗಂಡಸಿನ ಯೋಚನೆ ಬೇರೆ ಇರುತ್ತೆ. ಹೆಂಡತಿ ಮಕ್ಕಳ ಕಷ್ಟ ಇಷ್ಟ ಅಂತ ಅವನ ಕಥೆನೇ ಬೇರೆ ಇರುತ್ತೆ. ಪ್ರೀತಿಯಿಂದ ದುಡ್ದು ಬಳೆ ತಂದು ಕೊಟ್ರೆ, ಅಯ್ಯೋ ಅಲ್ಲಿಂದ ಯಾಕೆ ತಂದ್ರಿ, ನನ್ನ ತಮ್ಮಂಗೆ ಹೇಳಿದ್ರೆ ಇನ್ನೂ 15 ರೂಪಾಯಿ ಉಳಿಸ್ತಿದ್ದ, ಚಿನ್ನ ತಗೊಂಡ್ರೆ ನಂಬಿಕೆ ಇರೋರ್ ಕಡೆನೇ ತಗೋಬೇಕು ಎಲ್ಲ ಏನ್ ರಗಳೆ ಶ್ವೇತಾ? ತಗೊಳಕ್ಕೆ 6 ಕಿಲೋಮೀಟರ್ ಹೋಗಿ 60 ರೂಪಾಯಿ ಉಳಿಸಿದ್ರಂತೆ. ಅಲ್ಲಿ ನೋಡಿದ್ರೆ ಆಟೋ ಚಾರ್ಜ್ ಕಿಲೋಮೀಟರ್ಗೆ 20 ರೂಪಾಯಿ. ಇಲ್ಲ ಕನ್ನಡ ಕಲಿಬೇಕು, ಇಲ್ಲ ಲೆಕ್ಕ ಕಲಿಬೇಕು. ಎರಡೂ ಕಲಿದೇ ಇದ್ರೆ ಇತ್ಲಾಗ ಅತ್ತೆ ಮನೆಗೂ ಇಲ್ಲ, ಇತ್ಲಾಗ ಅಮ್ಮನ ಮನೆಗೂ ಇಲ್ಲ ಅನ್ನಂಗೆ ಆಗೋಗ್ತಾರೆ. ರಂಜಿತ್, ಯಾಕೆ ಏನೇನೋ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದೀರಾ? ಅಲ್ಲ, ನಾನು ಏನ್ ಕೇಳ್ಬಾರ್ದು ಕೇಳ್ದೆ ಅಂತ? ಈ ಬಳೆಗಳನ್ನ ಯಾವ ಅಂಗಡಿಯಿಂದ ತಂದ್ರಿ ಅಂತ ಕೇಳ್ದೆ. ತಪ್ಪಾ? ಅಡ್ರೆಸ್ ಗೊತ್ತಿದ್ರೆ ಹೇಳಿ, ಇಲ್ಲ ಅಂದ್ರೆ ಸುಮ್ನಿದ್ಬಿಡಿ. ನಮ್ಮಮ್ಮ ಒಂದು ಮಾತು ಹೇಳ್ತಿದ್ಲು, ಗಂಡಸು ಹಣ ಹೆಂಗೆ ಸಂಪಾದನೆ ಮಾಡ್ತಾನೆ ಅಂತ ಕೇಳಲ್ಲ, ಅವಳಿಗೆ ಸಂಸಾರ ನಡ್ಸೋಕ್ಕೆ ಕಾಸು ಬೇಕು ಅಷ್ಟೇ. ನೀನು ತಲೆ ಹೊಡೆದು ಬಂದ್ಯಾ, ತಲೆ ಹಿಡಿದು ತಂದ್ಯಾ ಅದೆಲ್ಲ ಕೇಳಲ್ಲ, ಅವಳಿಗೆ ಕಾಸು ಕೊಡಬೇಕು ಅಷ್ಟೇ. ಅದೇ ಗಂಡಸ್ತನ ಅಂತ ಹೇಳ್ತಿದ್ಲು. ನಾನು ನಂಬ್ಕೊಂಡಿದ್ದೆ, ಆದರೆ ಎಲ್ಲೋ ಏನೋ ಎಡವಟ್ಟಾಗ್ತಿದೆಯಲ್ಲ. ಏನಪ್ಪ, ನಿನ್ನ ಪ್ರೇಮದ ರಂಪಾಯ ರಾಮಾಯಣ ಎಲ್ಲ ಮುಗಿತಾ? ಮುಗೀತು ರಾಮ್. ಥ್ಯಾಂಕ್ಸ್ ಫಾರ್ ದ ಅಡ್ವೈಸ್ ಕಣ. ನೀ ಅಕಸ್ಮಾತ್ ಶ್ರುತಿ ಫ್ರೆಂಡ್ಸ್ ನಿನಗೆ ಗೊತ್ತೋ ಇಲ್ವೋ ಅಂತ ಕೇಳ್ದೆ ಹೋಗಿದ್ದಿದ್ರೆ ಅದೇನಾಗಿರ್ತಿತ್ತೋ ಏನೋ. ನನ್ನ ಪುಣ್ಯಕ್ಕೆ ಚಿನ್ನು ಶ್ರುತಿನ ಸಮಾಧಾನ ಮಾಡ್ಯಾಳೆ. ಇಲ್ಲದೆ ಹೋಗಿದ್ರೆ ನನ್ನ ಗತಿ ಅದೋ ಗತಿ. ನಾನು ನಿನ್ನಾಗ್ಲೇ ಕೇಳಬೇಕು ಅಂತ ಇದ್ದೆ. ಈ ಮಹಾಭಾರತ ಎಲ್ಲ ಮುಗಿಲಿ ಅಂತ ನಾನೇ ಸುಮ್ಮನಾದೆ. ಚಂದನ್, ಈ ಚಿನ್ನು ಯಾರು? ಇಲ್ಲಿ ತನಕ ಆ ಹೆಸರನ್ನ ನಾನು ನಿನ್ನ ಬಾಯಲ್ಲಿ ಕೇಳೇ ಇರ್ಲಿಲ್ವಲ್ಲ. ಚಿನ್ನುನಾ? ಶ್ರುತಿ ಫ್ರೆಂಡ್ ಕಣ. ಶ್ರುತಿ ಅವಳನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಆ ಹುಡುಗಿನೂ ಅಷ್ಟೇ ಶ್ರುತಿನ ತುಂಬಾ ಇಷ್ಟಪಡ್ತಾಳೆ. ಸದ್ಯದಲ್ಲಿ ಶ್ರುತಿ ಮನೇಲೆ ಆ ಹುಡುಗಿ ಇರೋದು. ಈ ಪ್ರೀತಿ ಮಾಡೋ ಹುಡುಗಿರಿಗೆ ಅಕ್ಕನೋ ತಂಗಿನೋ ಸ್ನೇಹಿತೇನೋ ಯಾರಾದ್ರೂ ಸುತ್ತಮುತ್ತ ಹಿಂದೆ ಮುಂದೆ ಇದ್ರೆ ಚಂದ. ಇಂಥ ಕಷ್ಟ ಕಾಲಕ್ಕೆ ಸಹಾಯಕ್ಕಾಗ್ತಾರೆ. ಅದರಲ್ಲೂ ಪ್ರೇಮಿಗಳು ಮುನ್ಸ್ಕೊಂಡು ಜಗಳ ಆಡ್ಕೊಂಡು ಮಾತಾಡದೇ ಇದ್ದಾಗ ಒಡೆದಿರೋ ಮನ್ಸುಗಳನ್ನ ಒಂದು ಮಾಡೋದಕ್ಕೆ ಸೇತುವೆ ತರ ಕೆಲಸ ಮಾಡ್ತಾರೆ ಅಲ್ವಾ ಚಂದನ್? ಅಲ್ಲ ಕಣೋ ರಾಮ್, ನಾನು 3 ವರ್ಷದಿಂದ ಪ್ರೀತಿ ಪ್ರೇಮ ಅಂತ ಓಡಾಡ್ಕೊಂಡಿದ್ದೀನಿ. ನನಗೆ ಪ್ರೀತಿ ಬಗ್ಗೆ ABCD ಗೊತ್ತಿಲ್ಲ. ನೀನು WXYZ ತನಕ ಹೋಗ್ಬಿಟ್ಟಿದ್ಯಲ್ಲ, ಅದು ಹೆಂಗೆ ಅಂತ ನನಗೇನೋ ನಿನ್ ಮೇಲೆ ಡೌಟ್ ಆಗ್ತಿದೆ ಅಪ್ಪ. ಡೌಟಾ? ಏನಪ್ಪ ಡೌಟು? ನನಗೆ ಗೊತ್ತಿಲ್ಲದೆ ಇರೋಂಗೆ, ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಇರೋಂಗೆ ನೀನು ಯಾವುದೋ ಹುಡುಗಿನ ಲವ್ ಮಾಡ್ತಾ ಇದೀಯ ಅನ್ಸುತ್ತೆ. ಹೇ, ಹಂಗೇನಿಲ್ಲಪ್ಪ. ಹಾಗೇನಾದರೂ ಇದ್ದಿದ್ರೆ ನಾನು ನಿನ್ಗೆ ಹೇಳ್ತಾ ಇರಲಿಲ್ವಾ? ಅಷ್ಟಕ್ಕೂ ಈ ಫೇಸ್ ಕಟ್ನ, ಈ ಬಾಡಿನ ಯಾವುದಾದ್ರೂ ಹುಡುಗಿ ಲವ್ ಮಾಡ್ತಾಳ? ರಾಮ್, ಲವ್ ಮಾಡದೆ ಹೋದ್ರೇನಂತೆ? ಲವ್ ಬಗ್ಗೆ ಇಷ್ಟೊಂದು ತಿಳ್ಕೊಂಡಿದ್ಯಲ್ಲ, ಗ್ರೇಟ್ ಕಣ ನೀನು. ನಾನು ನಿನ್ನ ಇನ್ಮೇಲೆ ಲವ್ ಗುರು ಅಂತ ಕರಿತೀನಿ, ಓಕೆನಾ? ಹಾ, ಸದ್ಯಕ್ಕೇನು ಬೇಕಾದ್ರೂ ಕರಿ. ಟೀ ಆರೋಗ್ಬಿಡುತ್ತೆ, ಕುಡಿ.
ಅಕ್ಕನ್ ರಾಜ್ಕುಮಾರ ನನ್ಗೆ ಯಾಕೆ ಫೋನ್ ಮಾಡ್ತಾವ್ರೆ? ಅಯ್ಯೋ ಶಿವನೇ, ತಿರ್ಗಾ ಏನಾದ್ರು ಜಗಳ ಮಾಡ್ಕೊಂಡ್ರ? ಅಲೋ, ತಿರ್ಗಾ ಏನಾದ್ರು ಜಗಳ ಮಾಡ್ಕೊಂಡ್ರಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ಯಾಕೆ, ನಿಮ್ಮ ಅಕ್ಕನ ಜೊತೆ ಜಗಳ ಆಡಿದಾಗ ಮಾತ್ರ ಕಾಲ್ ಮಾಡ್ಬೇಕಾ? ಸುಮ್ಮನೆ ಮಾಡೋ ಹಾಗಿಲ್ವಾ? ಹಂಗೇನಿಲ್ಲ, ನಿಮ್ ಫೋನ್ ಬಂದ ತಕ್ಷಣ ಗಾಬರಿ ಆಯ್ತು ಅಟ್ಟೆಯ. ಇಲ್ಲ ಚಿನ್ನ, ಹಾಗೇನೂ ಇಲ್ಲ. ಆಕ್ಚುಲಿ ನಾನು ನಿಮಗೆ ಕಾಲ್ ಮಾಡಬೇಕು ಅಂತಾನೆ ಮಾಡಿದೆ, ಥ್ಯಾಂಕ್ಸ್ ಹೇಳಕ್ಕೆ. ನೀವಿಲ್ಲ ಅಂದಿದ್ರೆ ನಾ ಶ್ರುತಿನ ಹೇಗೆ ಕನ್ವಿನ್ಸ್ ಮಾಡ್ತಿದ್ನೋ ಗೊತ್ತಿಲ್ಲ, ತುಂಬಾ ಕಷ್ಟ ಆಗಿರ್ತಿತ್ತು. ಅಯ್ಯೋ, ನಾನ್ ಏನ್ ಮಾಡ್ದೆ ಅಂತ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ನನ್ ಜಾಗದಾಗ ಯಾರೇ ಇದ್ದಿದ್ರು ಅದನ್ನೇ ಮಾಡ್ತಿದ್ದಿದ್ದು. ಆದ್ರೆ ಜ್ಞಾಪಕ ಇರ್ಲಿ, ನೀವ್ ನಂಗೆ ಮಾತು ಕೊಟ್ಟಿದ್ದೀರಿ ನನ್ನ ಅಕ್ಕನ ಯಾವಾಗ್ಲೂ ಸಂತೋಷವಾಗಿರೋಂಗ್ ನೋಡ್ಕೊಳ್ತೀರಾ ಅಂತ. ನನ್ನ ಅಕ್ಕ ಬೇಜಾರ್ ಮಾಡ್ಕೊಂಡಿರೋದು ನಂಗೆ ಇಷ್ಟ ಇಲ್ಲ, ನಂಗೆ ನೋಡಕ್ ಆಗೋದಿಲ್ಲ. ಚಿನ್ನು, ನಿನ್ನ ಮಾತು ಕೇಳ್ತಿದ್ರೆ ನನಗಿಂತ ಶ್ರುತಿನ ನೀನೇ ತುಂಬಾ ಜಾಸ್ತಿ ಪ್ರೀತಿಸ್ತಿದ್ಯಾ ಅಂತ ಅನ್ಸುತ್ತೆ. ಎನಿವೇಸ್ ಚಿನ್ನು, ನಿಮ್ಮನ್ನ ನನಗೆ ನೋಡ್ಬೇಕು ಅನ್ನಿಸ್ತಾ ಇದೆ. ಯಾಕೆ ನೀವು ಒಂದ್ಸರಿ ಶ್ರುತಿ ಜೊತೆ ಬರಬಾರ್ದು? ನಂಗೂ ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಪರವಾಗಿಲ್ಲ, ಇನ್ನೇನ್ ನಿಶ್ಚಿತಾರ್ಥ ಬಂದ್ಬಿಡ್ತಲ್ಲ, ಆಗ್ಲೇ ನೋಡ್ತೀನಿ. ಹಾ, ನೀ ಹೇಳ್ದಾಗೂ ಆಗ್ಬೋದು. ಅಯ್ಯೋ, ಒಲೆ ಮೇಲೆ ಸಾರಿಟ್ಟಿದೆ, ಸೀದೋಯ್ತದೆ. ಸರಿ, ಬಾಯ್. ಚಂದು, ನೀನು ಈ ಫೈಲಿಗೆ ಸೈನ್ ಮಾಡಿದ್ಯಾ? ಹಾ, ಆಲ್ರೆಡಿ ಆಗಿದೆ. ಸೈನ್ ಮಾಡೋಕೆ ಮುಂಚೆ ಈ ಫೈಲ್ ಯಾವುದು ಅಂತ ನೋಡಿದ್ಯಾ? ಮತ್ತೆ ಯೂಶಲಿ ಎಲ್ಲ ಡೀಟೇಲ್ಸು ನೀವು ಚೆಕ್ ಮಾಡಿರ್ತೀರ ಅಲ್ವಾ? ಸೊ ಕೆಲವು ಸರಿ ಅದನ್ನ ನೋಡಲ್ಲ. ಯಾಕೆ, ಏನಾಗಿದೆ ಈಗ? ನಾನು ಆ ಫೈಲ್ನ ನೋಡೇ ಇರಲಿಲ್ಲ ಚಂದು. ನಾನು ಆ ಫೈಲ್ನ ನೋಡೋದಕ್ಕಿಂತ ಮುಂಚೆನೆ ಆ ರಂಜಿತ್ ಅದನ್ನ ತಗೊಂಡು ಬಂದು ನಿನ್ನ ಹತ್ರ ಸೈನ್ ಮಾಡಿಸ್ಕೊಂಡಿದ್ದಾನೆ. ಬೇರೆ ಕಂಪ್ನಿಗಳ ಹತ್ರ ಅವನು ಕಮಿಷನ್ ತಗೊಳ್ಳಿ, ಅದಕ್ಕೆ ನನ್ನ ಅಭ್ಯಂತರ ಇಲ್ಲ. ಆದರೆ ನಮ್ಮ ಕಂಪ್ನಿಗೆ ಸುಳ್ಳು ಹೇಳಿ ಸುಳ್ಳು ಲೆಕ್ಕ ತೋರಿಸಿ ಕಮಿಷನ್ ತಗೊಳ್ತಿದ್ದಾನೆ. ಇದನ್ನ ನಾನು ಸಹಿಸ್ಕೊಳ್ಳೋದಿಲ್ಲ ಚಂದು. ನೋಡು, ಆ ಫೈಲ್ನ ಸರಿಯಾಗಿ ನೋಡು. ಇದೇ ಕಂಪ್ನಿಯವರೇ ನಮ್ಮ ಕಂಪ್ನಿಗೆ ಯಾವಾಗಲೂ ಅಲ್ಯೂಮಿನಿಯಂ ವಿಂಡೋಸ್ನ ಕೊಡ್ತಾ ಇದ್ರು. ರೇಟ್ಸ್ ಯಾವಾಗಲೂ ಕರೆಕ್ಟಾಗೇ ಇರ್ತಿತ್ತು. ಆದರೆ ಈ ಸಾರಿ 1 ಯೂನಿಟ್ಗೆ 120 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದರೆ 1000 ಯೂನಿಟ್ಸ್ಗೆ ಎಷ್ಟಾಯಿತು? 1,20,000 ರೂಪಾಯಿ ಜಾಸ್ತಿ ಆಯಿತು. ಅದು ನಮಗೆ ಲಾಸ್ ಅಲ್ವಾ? ಮತ್ತೆ ಬೆಲೆ ಜಾಸ್ತಿ ಆಗಿರ್ಬೋದು. ನಾನು ನಿನ್ನೆ ಮೊನ್ನೆಯಿಂದ ಕಂಪ್ನಿ ನಡೆಸ್ತಾ ಇಲ್ಲ ಚಂದು. ಡೈರೆಕ್ಟ್ ಆಗಿ ಮಾರ್ಕೆಟಿಂಗ್ ಮ್ಯಾನೇಜರ್ ಹತ್ರನೇ ಮಾತಾಡಿದ್ದೀನಿ. ಅವನು ಆ ಸಪ್ಲೈಯರ್ ಹತ್ರ ಕಮಿಷನ್ ತಗೊಂಡಿದ್ದಾನೆ. ಅದಕ್ಕೇನೆ ನನಗೆ ಗೊತ್ತಾಗೋದಕ್ಕೆ ಮುಂಚೆನೆ ನಿನ್ನ ಹತ್ರ ಅವನು ಸೈನ್ ಮಾಡಿಸ್ಕೊಂಡಿರೋದು. ಇಂಥವನ್ನ ನಂಬ್ಕೊಂಡು ಬಿಸ್ನೆಸ್ ಮಾಡೋಕ್ಕಾಗತ್ತಾ ಚಂದು? ನೀನೇ ಯೋಚನೆ ಮಾಡು. ಊರ್ ಕಳ್ಳನ್ಗೆ ಕಾವಲಿಡಬಹುದು, ಮನೆ ಕಳ್ಳನ್ ಕಾಯೋಕ್ಕಾಗತ್ತಾ? ನಾನು ನಿನಗೆ ಅವತ್ತೇ ಹೇಳ್ದೆ, ಅವನಿಗೆ ನಮ್ಮ ಕಂಪ್ನಿನಲ್ಲಿ ಕೆಲಸ ಕೊಡಬೇಡ, ಬೇರೆ ಎಲ್ಲಾದ್ರೂ ಕೆಲಸ ಕೊಡಿಸು ಅಂತ. ನೀ ನನ್ನ ಮಾತು ಕೇಳಲೇ ಇಲ್ಲ. ಅದು ಸಾಲದು ಅಂತ ಈಗ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಬೇರೆ ಅವನಿಗೆ ಒಪ್ಪಿಸ್ತಾ ಇದೆಯಾ? ಇದು ಸರಿನಾ ಚಂದು? ಕುರಿನ ಕಾಯೋದಕ್ಕೆ ತೋಳನ ಇಟ್ಟಾಗತ್ತೆ. ಈಗ ಏನ್ ಮಾಡ್ತೀಯ ಅಂತ ನೀನೇ ಹೇಳು. ರಂಜಿತ್ ಮಾವ ಹೀಗೆ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅತ್ತೆ. ಇಂಥವನು ಆಫೀಸಲ್ಲಿದ್ರೆ ನಾನಂತೂ ಕೆಲಸ ಮಾಡಲ್ಲ ಚಂದು. ನಾನು ಯಾಕೋ ಕೆಟ್ಟ ಹೆಸರು ತಗೊಳ್ಳಿ? ಅದೇನೋ ಹೇಳ್ತಾರಲ್ಲ, ನರಿ ತಿಂದು ಆಡಿನ ಬಾಯಿಗೊರೆಸ್ತು ಅಂತ. ಆ ಥರ ಏನಾದರೂ ಆದರೆ ನಾನೇನೋ ಮಾಡಲಿ ಆಮೇಲೆ? ನೋಡು, ಈಗ ರಂಜಿತ್ ಮನೆಯಲ್ಲೇ ಇದ್ದಾನೆ, ಅವನ್ನ ಈಗಲೇ ಕರೆಸಿ ಮಾತಾಡು. ತುಂಬಾ ತಲೆ ಕೆಡ್ಸ್ಕೋಬೇಡಿ ಅತ್ತೆ, ನೀವು ಹೇಳ್ತಿರೋದು ನನ್ಗೆ ಅರ್ಥ ಆಗತ್ತೆ. ಇದು ದೊಡ್ಡ ಸಮಸ್ಯೆನೆ. ರಂಜಿತ್ ಅಂತವ್ರನ್ನ ಇಟ್ಕೊಂಡು ಕಂಪ್ನಿನ ನಡೆಸೋದು ಬಹಳ ಕಷ್ಟ ಅಂತ ನನಗೂ ಗೊತ್ತಿದೆ. ನೀ ನನ್ಗೇನು ಹೇಳ್ಬೇಡ ಚಂದು. ಆ ರಂಜಿತ್ನ ಈಗಲೇ ಕರೆಸಿ ಈ ಫೈಲ್ನ ಅವ್ನ ಮುಖಕ್ಕೆ ಹಿಡಿದು ಏನ್ ಮಾಡಿದಾನೆ ಅಂತ ಕೇಳು. ಐ ನೀಡ್ ಅನ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ನಾನ್ಸೆನ್ಸ್ ರೈಟ್ ನೌ. ನೀವು ಟೆನ್ಸ್ ಆಗ್ಬೇಡಿ ಅತ್ತೆ, ಐ ವಿಲ್ ಡೀಲ್ ವಿತ್ ಇಟ್.
ಮನೇಲಿ ಶ್ವೇತತೆ ಇದ್ದಾರೆ, ಅದಕ್ಕೆ ಬೇಡ ಅಂತಿದ್ದೀನಿ. ನಾಳೆ ಬೆಳಿಗ್ಗೆನೆ ಅವ್ರನ್ನ ಹೊರಗೆ ಕರ್ಕೊಂಡೋಗಿ ನಾನು ಮಾತಾಡ್ತೇನೆ. ಈ ಮನೆ ಅಳಿಯನ್ನ ನಂಬ್ಕೊಂಡು ನೀನ್ ಹಾಳಾಗ್ಬೇಡ ಚಂದು. ನಿನ್ನನ್ನ ನಂಬ್ಕೊಂಡು 100 ಕುಟುಂಬ ಜೀವನ ನಡೆಸ್ತಾ ಇದೆ, ಅದನ್ನ ಮರಿಬೇಡ. ಡೋಂಟ್ ಬಿ ಇಮೋಷನಲ್. ಎಲ್ಲ ಕೆಲಸ ಮುಗೀತು, ಇನ್ನೇನು ಬಾಕಿ ಇದೆ? ನಿಮ್ಮ ಜೊತೆ ಬದುಕೋ ಭಾಗ್ಯ ನಾನು ಕೇಳ್ಕೊಂಬಂದಿಲ್ಲ, ಆದರೆ ಎಲ್ಲೇ ಇರಿ ಸದಾ ಸುಖವಾಗಿರಿ. ನಿಮ್ಮ ಕೈನಾಗ ತಾಳಿ ಕಟ್ಟಿಸ್ಕೊಂಡಿದ್ದೀನಲ್ಲ, ಅದೇ ನನ್ನ ಪುಣ್ಯ, ಅದೇ ನನ್ನ ಭಾಗ್ಯ. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ,